ಕೊಡೋ ಟೈಮಲ್ಲಿ ರೋಡ್ ದಾಟೋ ಟೈಮಲ್ಲಿ ಈ ಥರ ಆಗ್ತದೆ. ಕಾರ್ನಲ್ಲಿ ಓವರ್ ಸ್ಪೀಡ್ ನಾವು ಮದುವೆ ಆಗಿ 14-15 ವರ್ಷ ನಡೀತೈತೆ. 3 ಜನ ಹೆಣ್ಮಕ್ಳು. ಈಗ ನಮ್ಮ ತಾಯಿಗೆ ಹುಷಾರಿಲ್ಲ, ಬೆಡ್ ಹಿಡಿದ್ಬಿಟ್ಟವ್ರೆ. ನಾನು ಮದುವೆ ಆಗಿರೋದು ಮುಂದೆ ಮರನಳ್ಳಿ ಹ್ಯಾಂಡ್ ಪೋಸ್ಟು. ನಮ್ಮಮ್ಮ ಇರೋದು ನಾಲ್ಕು. ನಮ್ಮಮ್ಮ ನೋಡ್ಕೊಳೋರು ಯಾರೂ ಇಲ್ಲ. ನಿಮ್ಮ ಮಕ್ಳು ನೋಡ್ಕೊ, ನಾನು ನಮ್ಮಮ್ಮನ ನೋಡ್ಕೊತೀನಿ ಅಂದ್ಬಿಟ್ಟು ವಾರಕ್ಕೆ 1 ಸಲ 2 ಸಲ ಬಂದು ಹೋಗ್ತಾಯಿದ್ದೆ. ಈಗ 3 ದಿನ ಆಗಿಲ್ಲ ನಾನು ಬಂದು ಮಕ್ಳು ನೋಡೋಣ ಅಂದ್ಬಿಟ್ಟು ಭಾನುವಾರ ಬಂದಿದೆ. ನಮ್ಮ ರಜೆ ಇರ್ತದೆ ಹುಡುಗರಿಗೆ. ನಾನು 1.5 ತಿಂಗಳಾಗೈತೆ, ನನಗೂ ಕಾಲೇಟ್ ಆಗ್ಬಿಟ್ಟು ಮನೆಯೇ ಕರ್ಕೊಂಡೋಗಿ ಎಲ್ಲ ಟ್ರೀಟ್ಮೆಂಟ್ ಮಾಡಿಸಿದ್ರು. ಇವತ್ತು ಕೆಲ್ಸಕ್ಕೆ ಹೋಗೋಣ ಅಂತ ಹೋಗಿದ್ದೆ. ಭಾನುವಾರ ಬರ್ತೀನಿ ಕಣಪ್ಪ, ಇವತ್ತು 3 ದಿನ ಕೆಲಸ ಮಾಡಿಬಿಟ್ಟು ನಿಮಗೆ ತಿಂಡಿ ತಂದು ಕೊಡ್ತೀನಿ ಅಂತ. ಲೇಟ್ ಆಗಿದ್ರು ಇದೇ ಕಾಲ ಮೇಲೆ ಕುಂತ್ಕೊಂಡು ಮುದ್ದಾಡಿ, ಅಪ್ಪ ಹೋಯ್ತೀನಿ ಕಣೋ ನಾನು ಅಂತ ಅಂದೆ. ಅಪ್ಪ ಹೋಯ್ತಿದೀಯಾ, ನಾಷ್ಟನೂ ಮಾಡಿಲ್ಲ, ಏನೂ ಇಲ್ಲ, ನೀರನ್ನು ಕೊಟ್ಕೊಂಡು ಹೋಗುವ, ಒಂದು ಸೊಂಪು ನೀರು ಕೊಟ್ಟಿದ್ದ ಅಷ್ಟೇ ಅಣ್ಣ. ಎಲ್ಲ ತಂದೆಯರ್ಗು ಮಕ್ಕಳು ಬಾಯಿಗೆ ನೀರು ಬಿಟ್ಬಿಟ್ಟು ಅಪ್ಪನ್ನ ಕಳಿಸ್ತಾರೆ. ನನ್ನ ಮಗಳು ನನಗೆ ನೀರು ಕೊಟ್ಬಿಟ್ಟು ನನ್ನ ಮಗಳೇ ಹೊಟ್ಟಲ್ಲ ಸರ್. ಒಂದೇ ಹೆಣ್ಣು ಸಾಕಿದ್ದೀನಿ ಸರ್. ನಾನು ಗಾರಿ ಕೆಲಸ ಮಾಡೋದು, ನನಗೂ ಹೊಟ್ಟೆ ಉರಿತದೆ. ಒಬ್ಬರ ಹತ್ರ 1 ರೂಪಾಯಿ ದುಡ್ಡು ಇಸ್ಕೊಳ್ದೆ 3 ಮಕ್ಳು ನಾನು ಸಾಕಿದ್ದೀನಿ. ಇವತ್ತು ನನ್ನ ಮಗಳಿಲ್ಲ ಅಂದ್ರೆ ನನಗೆ ಎಷ್ಟು ಹೊಟ್ಟೆ ಉರಿತದೆ. ನನ್ನ ತಾಯಿ ನೋಡಿದ್ರೆ ಅವ್ರು ಈಗಲೂ ಆಗ್ಲೋ ಅನ್ನಂಗೆ ಅವ್ರೆ. ನಾನು ಅವ್ರನ್ನ ನೋಡೋಣ, ನನ್ನ ಮಕ್ಳನ್ನ ನೋಡೋಣ, ಏನೋ ನನ್ನ ಹೆಂಡತಿ ಮೇಲೆ ಭರವಸೆ ಇಟ್ಕೊಂಡು ನನ್ನ ಹೆಂಡತಿ ನೋಡ್ಕೊಂತಾಳೆ ಅಂತ ಅಂದೆ. ಇವತ್ತು ನೋಡಿದ್ರೆ ನನ್ನ ಮಗಳು ನನ್ನ ಹತ್ರ ಇಲ್ಲ. ಅಪ್ಪ 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 ಅಂತ ಮುದ್ದಾಡಿ ತೋಡೆ ಮೇಲೆಲ್ಲ ಏಟಾಗೈತೆ ಕಣೋ ಅಂತಂದ್ರು ಕೇಳಲಿಲ್ಲ. ನಿಮ್ಮ ಹೆಸರು ಸರ್? ಶ್ರೀಕಾಂತ್ ಅಂತ.